ಅಲ್ಲ, ಈಗ ಅದು ಮ್ಯಾಟ್ರ್ ಕೋರ್ಟಲ್ಲಿದೆ. ಏನಾಗುತ್ತೋ ಏನಿಲ್ಲ ಅನ್ನುವಂಥದ್ದು ಭವಿಷ್ಯ ನುಡಿಯುವಂಥದ್ದು ಸರಿಯಲ್ಲ. ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ. ಪರ ವಿರೋಧ ವಾದ ಇನ್ನೂ ನಡೀತಾ ಇದೆ. ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಈ ಮಧ್ಯೆ ಸರ್ಕಾರವೇ ತಮ್ಮ ಆಜ್ಞೆಗಳಲ್ಲಿ ಒಬ್ಬ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡಿದ್ದಾರೆ, ಅದರಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ, ಈ 50-50 ಅನುಪಾತ ಕೊಡೋದರಲ್ಲಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಅವರೇ ಒಪ್ಕೊಂಡಿದ್ದಾರೆ. ನೋಡೋಣ ಕೋರ್ಟಲ್ಲಿ ಅಂತಿಮವಾಗಿ ಏನು ಬರ್ತದೆ. ಆದರೆ ಯಾವಾಗ ಈ ವಾಲ್ಮೀಕಿ ಹಗರಣ ಆಗ್ಬೋದು ಅಥವಾ ಮೂಢ ಹಗರಣ ಬಂದ ಕಾಂಗ್ರೆಸ್ನವರು BJP ಗೌರ್ಮೆಂಟ್ ಇರಬೇಕಾದ್ರೆ ಹಲವಾರು ಹಗರಣಗಳಾಗಿದ್ದಾವೆ, ಅದನ್ನೆಲ್ಲ ತೆಗಿಲಿ. ನಾನು ಅವತ್ತೇ ಹೇಳ್ತೀನಿ, ಒಂದು ಆಡಳಿತ ಮಾಡುವಾಗ ಕೆಲವು ನಿರ್ಣಯಗಳು ಇನ್ನೊಂದು ಆಡಳಿತ ಬಂದಂಥ ಸಂದರ್ಭದಲ್ಲಿ ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಅನ್ನುವಂಥದ್ದು, ಸೇಡಿನ ರಾಜಕೀಯ ದ್ವೇಷದ ಭಾವನೆಯಿಂದ ತೆಗೆದರೂ ಕೂಡ ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಇದ್ದೇವೆ. ಕಾನೂನಿದೆ, ನ್ಯಾಯ ಸಿಗುತ್ತೆ, ಕೋರ್ಟ್ ಇದೆ. ಇವತ್ತು 1.5 ವರ್ಷ ಆಯಿತು. ನಾವು ಯಾವಾಗಲೂ ಕೂಡ ಹೇಳಿದ್ದೀವಿ, ಮುಕ್ತವಾಗಿದ್ದೇವೆ, ಏನಿದ್ರು ತೆಗಿರಿಯಪ್ಪ. ಕೋವಿಡ್ ಸಂದರ್ಭದಲ್ಲಿ ಉಪಕರಣಗಳನ್ನು ತೆಗೆದುಕೊಂಡ್ರೆ ಹಗರಣಗಳಾಗಿದೆ ಅಂತ ಈಗ ನ್ಯಾಯಮೂರ್ತಿ ಮೈಕಲ್ ಇವತ್ತು ಸಂಪುಟದಲ್ಲಿ ಏನು ಇಡ್ತಾರಂತೆ, ಬರಲಿ ನೋಡೋಣ ಏನು ಬರುತ್ತೆ ಇವತ್ತಿನ ಸಭೆಯಲ್ಲಿ. ಇವತ್ತಿನ ಸಭೆ ಮುಂಬರುವಂಥ ಲೋಕಲ್ ಬಾಡೀಸ್ನಿಂದ ಚುನಾವಣೆ ಆಗಬೇಕಾಗಿರುವಂಥ ವಿಧಾನ ಪರಿಷತ್ ಸದಸ್ಯರ ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದು ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡ್ತೀನಿ. ಸರ್, ಮತ್ತು ಇವಾಗ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಅದಕ್ಕೆ ಸಮಿತಿ ಮಾಡಬೇಕು ಅಂತೇಳಿ ಒಂದು ಇದು ನಡೀತಾ ಇದೆ. ಸೊ ಅದೇ ಮಾಡಲಿ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ನಿಮ್ಮ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಅಂದರೆ ರಾಜಕೀಯದಲ್ಲೂ ಕೂಡ ರಾಜಕಾರಣದಲ್ಲೂ ಕೂಡ ಇಂಥದ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ, ದೌರ್ಜನ್ಯ ಆಗಿದೆ, ವಿಚಾರಣೆ ಆಗಲಿ, ಸ್ವಾಗತ ಮಾಡೋದು. ಅದು ಯಾವ ರೂಪದಲ್ಲಿ ಮಾಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು, ಬಟ್ ವಿಚಾರಣೆ ಆಗಬೇಕು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟ್ರಸ್ಟಿಗೆ ಏನು ಜಮೀನು ಕೊಟ್ಟಿದೆ